ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇದೀಗ ಬಂದ ಸುದ್ದಿ ನೋಡಲ್ಲ ಗೊತ್ತಾ ಇನ್ನ ಹೂ ಕೊಳ್ತೋಗೈತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ನಮ್ಮ ಅಮ್ಮ ಊರಲ್ಲೇ ವೆಯ್ಟ್ ಚೆಕ್ ಮಾಡಿಕೊಂಡೆ. 75.600 ಗ್ರಾಮ್ ಇದೆ. ಸೊ ಫ್ರೆಂಡ್ಸ್, ನಾನು ಯಾವುದೇ ಡಯಟ್ ಅನ್ನೋದನ್ನ ಮಾಡ್ತಾ ಇಲ್ಲ. ಇದು ನೋಡಿ ಫ್ರೆಂಡ್ಸ್, ನಮ್ಮನೆ, ನಮ್ಮ ಹಿರಿಯೂರಲ್ಲಿರುವಂಥ ನಮ್ಮ ಅಮ್ಮವ್ರ ಮನೆ, ಅಂಥವ್ರ ಮನೆ ಇದು. ಸೊ ನಾವು ಈ ಕಡೆ ಒಂದು ಸೈಡಲ್ಲಿ ಮನೆ ಕಟ್ಟಿದ್ದೀವಿ, ಇನ್ನೊಂದು ಸೈಡು ಎಲ್ಲ ಗಿಡಗಳನ್ನ ಬೆಳೆಸಿದ್ದೀವಿ. ನೋಡಿ ನಮ್ಮ ಮನೆ ಹತ್ರ ಏನೇನು ಗಿಡ ಇದೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ಪರಂಗಿ ಹಣ್ಣು, ಮತ್ತು ಇದು ನಿಂಬೆಹಣ್ಣಿನ ಮರ, ಇದು ಒಂದೇ ಒಂದು ತೆಂಗಿನ ಮರ ಇದೆ. ಇದಾದಮೇಲೆ ಇದು ನಮ್ಮದು ಇನ್ನೊಂದು ಗೇಟು, ಬ್ಯಾಕ್ ಗೇಟು. ಇದು ಅಶೋಕ ಟ್ರೀ, ತುಂಬ ದೊಡ್ಡದಾಗಿ ಬೆಳೆದಿದೆ. ಇದು ನಮ್ಮದು ಬಾಳೆ ಗಿಡ, ಇದರಲ್ಲಿ ಹಣ್ಣು ಬಿಡುತ್ತೆ, ತುಂಬ ಸ್ವೀಟಾಗಿರುತ್ತೆ. ಮತ್ತು ಇದಾದಮೇಲೆ ನಾನು ಆ್ಯಸ್ ಇಟ್ ಈಸ್ ಮಾರ್ನಿಂಗ್ ಬಿಸಿನೀರು ಕಾಸ್ಕೊಂಡು ಕುಡಿದೆ. ಸೊ ಡಯಟ್ ಅನ್ನೋದನ್ನ ನಾನು ಎಲ್ಲೂ ಬಿಟ್ಟಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ಈ ವೆಜಿಟೇಬಲ್ ಜ್ಯೂಸು, ಕಷಾಯ ಎಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ಅಮ್ಮ ಊರಲ್ಲೇನೂ ಮಾಡೋಕ್ಕಾಗ್ತಾಯಿಲ್ಲ. ಇದಾದಮೇಲೆ ಬಿಸಿನೀರನ್ನ ನಾನು ನಮ್ಮ ಆಚೆಗಡೆ ಗಿಡ ಎಲ್ಲ ಇದ್ದಾವಲ್ಲ, ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಬಿಸಿನೀರು ಕುಡಿದೆ. ಇದಾದಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕಿತ್ತು, ನೆನಕಿದೆ. ಸೊ ನಮ್ಮ ಮನೆ ನೋಡ್ತಾ ಇದ್ರಲ್ಲ, ಇದು ನಮ್ಮ ಅಕ್ಕ ಮದುವೆ ಫ್ಯಾಮಿಲಿ ಫೋಟೋ. ಇದು ನಮ್ಮ ಅಪ್ಪ ಅಮ್ಮ. ಇದು ನನ್ನ ಮದುವೆ ಫೋಟೋ. ಇದು ನಮ್ಮ ಅಜ್ಜಿ ಇಲ್ಲ ಈಗ. ಇದಾದಮೇಲೆ ನಮ್ಮ ಹತ್ರ ನಮಗೆ ಏನೇನು ಗಿಫ್ಟ್ಗಳೆಲ್ಲ ಬಂದಿದೆ, ಪ್ರೈಸ್ಗಳು, ಅವೆಲ್ಲ ಈ ಶೋಕೇಶಲ್ಲಿದೆ. ಇದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಅಪ್ಪ ಅಮ್ಮಗೆ ನಾವು 3 ಜನ ಹೆಣ್ಮಕ್ಳು. ಇದು ನಮ್ಮ ಮೈಸೂರಿಗೆ ಹೋಗಿದ್ರು ನಮ್ಮ ದೊಡ್ಡಮ್ಮ ಅವರೆಲ್ಲ, ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದು ನಮ್ಮಮ್ಮ ಸ್ಕೂಲಲ್ಲಿ ಟೂರ್ಗೆ ಹೋದಾಗ ತೆಗ್ಸಿರೋ ಫೋಟೋ. ಇದಿದೆಯಲ್ಲ, ಇದು ವೈಟ್ ಮಣಿದು, ಇದು ನಾನು ಮಾಡಿರೋ ಅಂಥ ನಮ್ಮ ಅಕ್ಕಗೆ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದೆ. ಇದು ನನ್ನ ತಂಗಿ ಡಿಸ್ಟಿಂಕ್ಷನ್ ಬಂದಾಗ ಅದು ಶೀಲ್ಡ್. ಇದೆಲ್ಲ ಪ್ರೈಸ್ ನಮ್ಮ ಅಮ್ಮದು. ಇದು ನೋಡಿ, ಅವಾಗ ನಾನು ಎಷ್ಟು ಸಣ್ಣಕ್ಕಿದ್ದೆ, 10 ವರ್ಷದಿಂಚೆ. ಇದು ನಮ್ಮ ಮನೆ 4. ಇದು ಕೆಟ್ಟದ್ದು ಕೇಳಬಾರ್ದು, ನೋಡಬಾರ್ದು, ಮಾತಾಡಬಾರ್ದು, ಆ ಗೊಂಬೆಗಳು. ಇದು ನನ್ನ ತಂಗಿ ತಂದಿಟ್ಟಿದ್ದಾಳೆ. ಇದು ನಮ್ಮ ಮನೆಗೆ ಒಂದು ಚಿಕ್ಕ ಸೈಕಲ್ಲು. ಇದಾದ 11 ಗಂಟೆಗೆ ನಾನು ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿದೆ. ಹಾಗೆ ಮೂವಿ ಹಾಕಿದ್ರು, ಮೂವಿನ ನೋಡಿಕೊಂಡು ನಾನು ಕಷಾಯನ ಎಂಜಾಯ್ ಮಾಡ್ಕೊಂಡು ಕುಡಿದೆ. ಸೊ ಇದಾದಮೇಲೆ ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ಅಂದರೆ ನಮ್ಮ ಅತ್ತೆ ಆಗಬೇಕು ಅವರು. ಸೊ ಅವ್ರ ಮನೆ ಹೇಗಿದೆ, ಅವ್ರ ಮನೇಲಿ ನಾನು ಏನೇನೆಲ್ಲ ಮಾಡಿದೆ, ಸಂಜೆ ವಾಕಿಂಗ್ ಹೋದೆ, ಇದೆಲ್ಲ ತೋರಿಸ್ತೀನಿ ನೋಡಿ. ಸೊ ಹೋಗಿದ ತಕ್ಷಣ ನಾನು 12:30 ಅಷ್ಟೊತ್ತಿಗೆ ಇವ್ರ ಮನೇಲೆ ಚಪಾತಿ ಮತ್ತು ಪಲ್ಯ ತಿಂದೆ. ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈಗ ಅವ್ರ ಮನೇಲಿ ಊಟ ಮಾಡ್ತಾಯಿದ್ದೀನಿ. ಚಪಾತಿ, 2 ಚಪಾತಿ ಮತ್ತು ಸ್ವಲ್ಪ ಪಲ್ಯ, ಸ್ವಲ್ಪ ಚಟ್ನಿ ಪುಡಿ ತೊಗೊಂಡೆ. ಇದು ನಾನು ತಿನ್ನೋ ಅಷ್ಟೊತ್ತಿಗೆ 12:30 ಆಗೋಗಿತ್ತು ಇವತ್ತು. ಸೊ ಲೇಟ್ ಆಯಿತು ಬಟ್ಟೆ ಎಲ್ಲ ವಾಶ್ ಮಾಡೋ ಅಷ್ಟೊತ್ತಿಗೆ. ಸೊ ಗೇಟ್ ಓಪನ್ ಮಾಡ್ಕೊಂಡು ಬಂದೆ. ಇಲ್ಲಿ ಯಾವಾಗೂ ಒಂದು ನಾಯಿ ಇರುತ್ತೆ, ಅದಿಲ್ಲ. ಸೊ ಇದು ವೀಡಿಯೋ ಹಾಕಿದ್ದೀನಿ ನೋಡಿ. ಈ ನಾಯಿ ಯಾವಾಗ ಬೋ ಅಂತಿರುತ್ತೆ, ನಾನು ನೋಡಿ ಬಂದರು. ಇದು ಇವಾಗ ಮರಿ ಹಾಕಿದೆ. ಸೊ ಇದಾದಮೇಲೆ ಮೇಲೆ ಬಂದುಬಿಟ್ಟು ಅವ್ರದ್ದು ನನ್ನ ಫ್ರೆಂಡ್ ಮನೇಲಿ ಜೋಕಾಲಿ ಹಾಕಿದ್ದಾರೆ, ಅದರಲ್ಲಿ ಸ್ವಲ್ಪ ತಾಡಿ ಆಮೇಲೆ ಒಳಗೋದೆ. ಸೊ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲ. ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರೂ. ನಮ್ಮ ಮನೆ ಏನ್ ಚೆನ್ನಾಗೈತೆ ಅನ್ನೋ ವಿಡಿಯೋ ಮಾಡ್ತೈತೇನೆ. ಓಕೆ, ಯಾವ್ದಾಗೆ? ಹಾಂ, ಅಲ್ಲಿ ಮೇಲಿದೆಯಲ್ಲ ರೆಡ್ ಕಲರ್ ನೀನದು. ಹಾಂ, ಅದು ಯಾರ ಸಿಂಗಲ್ ಸುಮ್ಮನೆ ಸೊಪ್ಪಗಿರುತ್ತದೆ ಯಾವುದು? ಅದು ನಾನು ನನ್ನ ಗಂಡ. ಅದು ನಮ್ಮ ಸುಜನ್ ಹೆಂಡ್ತಿ.
ಮತ್ತೆ ಅಂದ್ರೆ ನಮ್ಮ ಅತ್ತೆ ತೋರ್ಸೆ ಮತ್ತೆ ಅಂದ್ರೆ ನಮ್ಮ ಅತ್ತೆ ನೋಡ್ರಿ ಇಲ್ಲಿ ಸೀಕ್ರೆಟ್ ಐತೆ ಅದು ರುಚಿತದ್ದು ಉಂಡಿ ಸೀಕ್ರೆಟ್ ಆಗೈತೆ ಅವಳೆ ನಂದಲ್ಲ ನಮ್ಮಮ್ಮ ಆಗೈತದು. ಅದು ಎಲ್ಲಮ್ಮ ಉಂಡಿ ಇಟ್ಟಿರೋ ತೋರ್ಸೆ ಹೌದು ಅದ್ರಲ್ಲಿ ಅದು ಎಲ್ಲಮ್ಮ ದೇವಿಗಂತ ಇಟ್ಟವ್ರೆ ಇಷ್ಟು ದುಡ್ಡು ಇಟ್ಟವ್ರೆ ಮತ್ತೆ ಮನೆ ಬಾತ್ರೂಮ್ ಏನ್ ನೋಡೋದು ಬೇಡ ಎಲ್ಲ ಮನೆಗೂ ಹೆಂಗೈತೆ ಹಂಗೈತೆ ನೋಡಿ ಕಬೋರ್ಡ್ ಎಲ್ಲ ಹೆಂಗೈತೆ ಇದು ಸೃಜನಂದು ಇದು ನಿಮ್ಮಿಬ್ರದ್ದು ಇಲ್ಲೊಂದು ಮಿರರ್ ಐತೆ ಮತ್ತೆ ಮನೆಗೆ ಇವರು ಹಿಂದಿ ಲೆಕ್ಕ ಯೂಸ್ ಮಾಡ್ತಾವ್ರೆ ನಾವು ಹಿಂದೂ ಲೆಕ್ಕನೇ ಯೂಸ್ ಮಾಡ್ತೀವಿ ಇವಳೇ ರುಚಿತ ಸಾಕ್ ಬಾ ತೋರ್ಸು ಎಲ್ಲರ ಮನೆಗೂ ಇದಿದ್ದೆ ಅಡುಗೆ ಮನೆ ಆದ್ರೆ ಏನು ಸಕ್ಕತ್ತಾಗಿದೆ ನೋಡು ಇವೆಲ್ಲ ಮೀಶೋದಲ್ಲಿ ತರಿಸಿರೋದು ಎಲ್ಲ ಆನ್ಲೈನ್ ಬುಕ್ಕಿಂಗ್ ಒಬ್ಬ ಇದ್ಯಾವ್ದೇ ಇದು ಜ್ಯೂಸರ ಎರಡು ಕ್ಯಾನ್ ಇಟ್ಟವ್ರೆ ನೋಡಿ ಪುಡಿ ಉಪ್ಪಿಟ್ಟಿದ್ದಾರೆ ಇದರಲ್ಲಿ ಅಯ್ಯಪ್ಪ ಇದು ಹಳ್ಳುಪ್ಪ ರುಚಿ ನಾನು ಅಷ್ಟೇ 2 ತಂದಿದ್ದೀನಿ 2ರಲ್ಲಿ ಒಂದು ಹಳ್ಳುಪ್ಪು ಒಂದು ಪುಡಿ ಉಪ್ಪು ಕಾಣಲ್ಲ ಲೈಟಿಂಗ್ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಬರುತ್ತೆ ನೋಡಿದ್ರೆ ನಮ್ಮ ಆಂಟಿ ಇಷ್ಟು ಚೆನ್ನಾಗಿದೆ ಹಿಂಗೆ ಎಲೆಗಂಟೆ ಮಾಡೋದು ಊರತ್ತೆ ಹಿಂಗೆ ನಮ್ಮ ಅಜ್ಜಿ ಹಿಂಗೆ ಮಾಡ್ತಾ ಇದ್ದಿತ್ತು ಹಿಂಗಿರುತ್ತೆ ಅದೇ ಇಷ್ಟು ಮಾತ್ರ ತಪ್ಪು ರುಚಿ ಸೈಡಿಗೆ ಹಾಕ್ಬೇಕು ಏನಂದ ಕಲರ್ ಹಾಕಿ ಬಂದ ಸಾಕಪ್ಪ ನಾನೇ ಚೆಕ್ ಮಾಡಿ ಹಾಕ್ಕೊಂಡಿದ್ದ ನೋಡತ್ತೆ ಇಷ್ಟ ತಾನೆ ಅಲ್ಲ ಇಷ್ಟ ಸದ್ಯ ಬೇಸಿಕ್ ಅಷ್ಟೇ ಇನ್ನೇನ್ ಮಾಡ್ಕೊಳ್ಬೇಕು ಇನ್ನೇನ್ ಮಾಡ್ಬೇಡ ನೋಡ ಎಲ್ಲ ಹೆಂಗ್ ಸೆಂಟರ್ ಬರ್ತೈತಲ್ಲ ನಾವು ಮಿಷಿನ್ ತಗೊಂಡಿಸ್ತೀವಿ ಬೆಂಗಳೂರಾಗತ್ತೆ 10 ರೂಪಾಯಿ ಎಲ್ಲರೂ ಹೇಳ್ತಾರೆ ನಾವು ಬೆಂಗಳೂರ ಮಿಷಿನ್ಗೆ ಹಾಕೋದು ಮಾಡಲ್ಲ ನಾವು ಅಂತ ಹೇಳ್ತಾರೆ ನಾವು ಬೆಂಗಳೂರಾಗಂತೂ 10 ರೂಪಾಯಿ ಕೊಟ್ಟು ಮಿಷಿನ್ಗೆ ಮಾಡಿಸಿ ಅದಾದ್ಮೇಲೆ ಇದ್ರದ್ದು ಪಾಲಿಶಿಂಗ್ ಮಾಡಿಸಿ ಅದಾದ್ಮೇಲೆ 3ನೇ ಸ್ಟೆಪ್ಪಿಗೆ ನಾವು ಪಾಲಿಶ್ ಮಾಡಿಸ್ತೀವಿ ಇವರೇ ನಮ್ಮ ಅತ್ತೆ ರಾಧತ್ತೆ ಮುಖ ತೋರಿಸ್ತಾರೆ ನಾನು ನಿನ್ ಗಿಡನೂ ವಿಡಿಯೋ ಮಾಡ್ತೀನಿ ನಿನ್ನೇನೆ ವಿಡಿಯೋ ಮಾಡ್ತೀನಿ ಅಂತ ನಿನ್ ಗಿಡ ಏನೇ ಎಷ್ಟಿದ್ದೀರ ನಮ್ಮ ಅತ್ತೆ ಕಡಲೆಕಾಳೆಲ್ಲ ಒಣಗಾಕೈತೆ ಇನ್ನೇ ಒಂದು ಬಾಯ್ ಕಟ್ಟಂಗೆ ಬಟ್ಟ ಉತ್ತರ ಅತ್ತೆ ಏನತ್ತೆ ಎಲ್ಲ ಪುದೀನ ಸೊಪ್ಪೆ ಹಾಕಿದ್ಯಾ ಈ ರೇಂಜಿಗ ಪುದೀನ ಸೊಪ್ಪು ಹಾಕೋದು ಒಂದು ಪಾಟಲ್ಲಿ ಐತೆ ಅಂದ್ಕೊಂಡೆ ಎಷ್ಟೊಂದ್ರಲ್ಲಿ ಹಾಕಿದ್ಯಾ ಇನ್ನೇ ಒಂದು ಹೂವು ಬಿಟ್ಟತ್ತೆ ಇದೇನಿಲ್ಲ ದಾಸವಾಳ ತಾನೆ ದಾಸವಾಳನ ಮಂದಾರ ಹೂವು ಇದು ನನ್ಗೆ ಗೊತ್ತಿಲ್ಲ ಇದನ್ನ ನಾನು ನಮ್ಮನೇಲಿ ಹಾಕ್ಬೇಕು ಕಡೆ ಇದನ್ನೇನಂತಾರೆ ಹೇಳಿದ್ರು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಇದನ್ನ ಹಾಕ್ಬೇಕು ಇದು ಪಕೋಡಕ್ಕೆಲ್ಲ ಹಾಕ್ತಾರಂತೆ ಕಣತೆ ಯಪ್ಪ ಬಿಸ್ಲು ಟೇಬಲ್ ರೋಸ್ ಹೂವು ಈ ಗಿಡ ನಂಗೆ ಗೊತ್ತಿಲ್ಲ ಇದು ಅಲೋವೆರಾ ಇದು ಪುದೀನ ಇದು ದೊಡ್ಡ ಪತ್ರೆ ಇದು ಯಾತ ಗೊತ್ತಿಲ್ಲಪ್ಪ ದಾಸವಾಳದ ಗಿಡ ಇದು ಟೊಮೆಟೊ ಹಣ್ಣಿನ ಗಿಡ ತಾನೆ ಅಲ್ಲ ಯಪ್ಪ ರಾಮ ಇದೇನು ವೇಸ್ಟ್ ಖಾರ ಎಣ್ಣೆ ಇದು ಬಿಸ್ಲ ಮತ್ತೆ ಏನ ಕೇಳಿ ಖಾರ ಎಣ್ಣಿನ ಗಿಡ ಹಾಕೋದು ಮತ್ತೆ ನಮ್ದು ತುಳಸಿ ಗಿಡ ಒಣಗೋಗೈತೆ ಹೊಸದು ಹಾಕ್ಬೇಕಂತೆ ಅಲ್ಲೊಂದು ದಾಸವಾಳ ಟವರ್ ನೋಡಿ ಎಷ್ಟು ಉದ್ದ ಆಯ್ತು ಟವರಿಗೆ ಅದೇ ನಮಗೆ ಮೊಬೈಲ್ ಸಿಗ್ನಲ್ ಕೊಡೋದು ಇದೆ ಮತ್ತೆ ಇದೆ ಮತ್ತೀಗ ಅಲ್ಲಿಂದ ನೋಡಿದ್ರೆ
ಆಂಜನೇಯ ಟೆಂಪಲ್ ಕಾಣ್ತೈತೆ, ಝೂಮ್ ಹಾಕೊಂಡು ನೋಡ್ಕೊಳ್ಳಿ. ಹ್ಮ್. ಇದೀಗ ಬಂದ ಸುದ್ದಿ, ನಮ್ಮ ಅತ್ತೆ ಹೇಳ್ತು ಇದು ಕಾಮ ಕಸ್ತೂರಿ ಗಿಡ ಅಂತೆ. ಕಾಮ ಕಸ್ತೂರಿ ಗಿಡನಾ? ತುಂಬೆ ಗಿಡ ಎಲ್ಲ ತತೆ. ಇದು ತುಂಬೆ ಗಿಡ, ಅದು ಟೇಬಲ್ ರೋಸು ಹೂವು ಬಿಟ್ಟಿಲ್ಲ. ಪುದೀನ ಸೊಪ್ಪು ಮಾತ್ರ ಒಂದು ಎಕರೆಗೆ ಕೆತ್ಕೊಳ್ಳೋಣ ಮತ್ತೆ. ಏದ್ ಬಳ್ಳಿ ತಿನ್ನೋ ಟೈಮಲ್ಲಿ ನಾನು ತಿಂತಾಯಿದ್ದೀನಿ. ರುಚಿ ತಂದಿದೆ, ಸಕ್ಕದಾಯ್ತು ರುಚಿ. ಮತ್ತೆ ತಿನ್ನತ್ತೆ ರುಚಿಯಾಗಿ ಮಾಡೋಳೆ. ರುಚಿಯಾಗಿ ಮಾಡೋಳೆ. ಆಮೇಲೆ ಬೇಗ ಮದುವೆ ಆಗ್ಲಪ್ಪ. ಯಾಕೆ ಅವ್ರಿಗೆಲ್ಲ ಮಾಡಿಕ್ಬೇಕು ನಾನೇನೆ? ನಂಗೆ ಗಂಡಂಗೆ ಮಾಡಿಕ್ತೀನಿ, ಮತ್ತೆ ಮಾವಂಗೆ ಮಾಡಿಕ್ತೀನಿ. ಇದನ್ನ ಪೀಸ್ ಮಾಡ್ಬೇಕಿತ್ತು. ಪೀಸ್ ಮಾಡಲ್ಲ, ತಿನ್ನು ಸುಮ್ಮನೆ. ಹಿಂಗೆ ಉದ್ದಕ್ಕೆ ನೋಡಲ್ಲ ಗೊತ್ತಾ ಇನ್ನ. ಅದಕ್ಕೆ ಹೇಳಿದ್ದು ಇದನ್ನ ತಂದು ಕೊಡ್ಲಾ ಇಂಥದ್ದೊಂದು ಸ್ಪೂನ ಅಷ್ಟು ಒಳಗೆ ಇಕ್ಕಿಬೇಕು. ಹಿಂಗೆ ಇಕ್ಕಿಬೇಕು. ಕೇಳಿದ್ಯಾ ನೀನು? ಹ್ಞೂ ಜಾಣಿ ಕಣೆ ನೀನು. ಸಾಕು. ಇನ್ನೊಂದು ಬೀಳ್ಸು, ಹಂಗೆ ದೊಡ್ಡದು ಬೀಳ್ಸು ಒಂದು ಇಬ್ರು ತಿಮ್ಮನ. ಬಾರ ಈ ರುಚಿಗೋಸ್ಕರ ಏನೆಲ್ಲ ಮಾಡ್ಬೇಕಪ್ಪ. ಒಂದು ತಗೊಂಡೋಗ್ತಿದ್ಯಾ ಕೋಲು? ಗುಂಚೆಂಕಿ ಕೊಡಕ್ಕೆ ಯಾಕೆ ನನಗೋಸ್ಕರ ಇಷ್ಟೊಂದು ರಿಸ್ಕು ನಿನಗೆ? ಹೇಳ್ತಿದ್ದೆ ಬಾಳ. ಹೇಳು. ಇವಾಗ ಹೇಳ ಎಲ್ಲೆಲ್ಲ ಇದೆ ಹುಣ್ಸೆಕಾಯಿ ಎಲ್ಲ ಕೇಳ್ಬೋಣ. ಆಮೇಲೆ ಇದು ಬೇಡ ಬಾಯಿಗಿರೋದು ಯಾವ್ದು? ಇಲ್ಲಿ ಇಲ್ಲಿ ಇದೇನೆ ಇಲ್ಲಿ ಇಲ್ಲಿ ಐತಾ? ಹಾಂ ಅದೇ ಚೆನ್ನಾಗಿ ಕೇಳು. ಹಾಂ ಅದು ಮೂತಿ ಇಡಿ, ಅದು ಅಡ್ಡಡ್ಡ ಇಡಿ, ಉದ್ದದ್ದು ಬೇಡ, ಅಡ್ಡಡ್ಡ ಇಡಿ. ನೋಡಿ ಫ್ರೆಂಡ್ಸ್, ಉದ್ದಕ್ಕಿಡಿ, ಹತ್ರಕ್ಕೆ ಹೋಗಿ ನೋಡಿ ಫ್ರೆಂಡ್. ಹುಣ್ಸೆ ಹಣ್ಣಿದೆ. ಹಾಂ ಅದು ದೊರ್ಗಾಯ್ನ ಬೇಡ್ಸು ನೋಡ. ಶಕ್ತಿ ಬೇಡವೇನು ನನಗೆ. ನೀನಲ್ಲ ನೋಡೋಣ ಕಣ ಹುಣಸೆ ಹಣ್ಣು. ಅಕ್ಕ ಈ ಕಡೆಗೆ ಬಾ. ಅದು ಹುಣ್ಸೆ ಹಣ್ಣು ಅನ್ಸುತ್ತೆ ಬಿಡು, ಅದ್ಗಾಯ ಎಲ್ಲ ಏನಿಲ್ಲ. ಇಲ್ಲ ಇನ್ನೊಂದ್ಸತಿ ಆ ಕಡೆಗೆ ಬಿದ್ದೈತಿ, ಅಲ್ಲಾಡ್ಸು. ಹಾಂ ಬೀಳ್ತೈತಿ ಇವಾಗ. ಬಾ ಕಣ್ಣೊಳಗೆ ಅದು ಇಲ್ಲಿ 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 ಅದು ಹಾಂ ಹಂಗೆ ಅಲ್ಲಾಡ್ಸು. ಎಲ್ಲ ಹಾಂ ಬಿತ್ತು ನೋಡು. ಅದು ಆರ್ಗೈನ ಕಣೆ, ಹಿಂಗೆ ಮಾಡಿ ಕೇಳಲೆ. ಹೂ ಕೊಳ್ತೋಗೈತೆ ಫ್ರೆಂಡ್ಸ್ ನೋಡಿ. ಕಷ್ಟಪಟ್ಟು ನಮ್ಮ ರೂಪಕ್ಕೆ ತೆಗ್ದು ಸಾರ್ಕಾಯ್ತು. ಹಾಂ ಅಲ್ಲೊಂದಿತ್ತು. ಟೌನ್ನಾಗ ಯಾರ ನಮ್ಮ ನೋಡಿ ಬೈದು ಸಾಕು ಬಾ. ಹಾಂ ನೋಡಿ ಫ್ರೆಂಡ್ಸ್, ತಗೊಬಂದು ಎಲ್ಲಿ ಹಾಕಿದ್ದಾರೆ, ಅಲ್ಲಿಂದ ತಗೊಬಂದು ಇಲ್ಲಿಗೆಲ್ಲೋ ಹಾಕೋದು. ನಾನು ರುಚಿಗೆ ಹೋಗ್ತಾಯಿದ್ವಿ ವಾಕಿಂಗ್ ಅಂತ ಹೋಗ್ಬಿಟ್ಟು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ. ನಾನು ರುಚಿ ನೋಡಿದ್ರಲ್ಲ. ಸೊ ಇದು ನಾವು 1 ಅವರ್ 1.5 ಅವರ್ ಇಬ್ಬರು ವಾಕಿಂಗ್ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ಹೋದ್ವಿ.
ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ನಾಳೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಅದು ಲಾಗ್ ಹಾಕ್ತೀನಿ. ಥ್ಯಾಂಕ್ ಯು ಆಲ್. ಸೂಪರ್ ಆಗೈತೆ. ಹಿಂಗೆ ಹೋಗು, ಗುಂಗಿ ಗುಂಗಿ ಅವಳು ಮೋಟ ಇಟ್ಕೊಂಡು ಆಯ್ತು. ಬಾ, ಎಷ್ಟು ಸಕ್ಕದಾಗ ಕಾಣುತ್ತಲ್ವ. ದೇವರೇ ಕಾಪಾಡಪ್ಪ. ಇವಾಗ ಸರಿಯಾಗಿ ಡ್ಯಾಶ್ ಆಗ್ತಿತ್ತಲ್ಲೋ, ರುಚಿ ಕಣ್ಣು ಕಾಣಲಿಲ್ಲ. ಆವಣೆಯಲ್ಲಿತ್ತು. ಯಾರು ಒಂದು ವಿಡಿಯೋ ಮಾಡೋಣ. ಹೋಗಮ್ಮ. ಶಿವು ಫುಲ್ ಬ್ಯುಸಿ. ಏರ್ಫೋನ್ ಹಾಕ್ಕೊಂಡು